ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬರದ ಎಫೆಕ್ಟು ಮಳೆಯ ಕೊರತೆಯಿಂದ ಈರುಳ್ಳಿ ಬೆಳೆಗೂ ಸಂಪೂರ್ಣವಾಗಿ ನಾಶ ಆಗಿರೋದು 6000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವಂತ ಈರುಳ್ಳಿ ಬೆಳೆ ಇದರಲ್ಲಿ 1000 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆ ಹಾನಿಯಿಂದ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗಿದೆ ಮಾರುಕಟ್ಟೆಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಈರುಳ್ಳಿ ಬರ್ತಾ ಇಲ್ಲ ಮಳೆಯ ಕೊರತೆಯಿಂದ ತೋಟಗಾರಿಕೆ ಬೆಳೆಗೂ ಕೂಡ ಹೊಡೆತ ಬಿದ್ದಿರೋದು ನೋಡಿ 6000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರೋದು ಈರುಳ್ಳಿ ಬೆಳೆ ಇದರಲ್ಲಿ 1000 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಹಾನಿಯಾಗಿದೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬರದ ಎಫೆಕ್ಟು ಇದು ಮಳೆಯ ಕೊರತೆಯಿಂದ ಈರುಳ್ಳಿ ಬೆಳೆಯು ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದೆ ರೈತರು ಕಂಗಾಲಾಗಿ ಹೋಗಿದೆ ಪ್ರದೇಶದಲ್ಲಿ ಈ 1000 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಹಾನಿಯಾಗಿರೋದು ರೈತರಿಗೆ ಇದೊಂಥರ ಆರ್ಥಿಕ ನಷ್ಟ ಇನ್ನು ಮಾರುಕಟ್ಟೆಗೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಈರುಳ್ಳಿ ಬರ್ತಾ ಇಲ್ಲ ಕಾರಣ ಇಷ್ಟೇನೆ ಮಳೆಯ ಕೊರತೆ ಹಾಗಾಗಿ ಕೆಲವೊಂದಷ್ಟು ಬೆಳೆ ಈ ಬಾರಿ ಹೀಗೆ ಆಗಿ ಹೋಗ್ಬಿಟ್ಟಿದೆ ರೈತರಿಗೆ ಮುಂದಿನ ಜೀವನ ಹೇಗೆ ಏನು ಅನ್ನೋದೇ ಪ್ರಶ್ನೆ ಈರುಳ್ಳಿ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇದೆ ಅದೊಂದು ಹೇಳಬೇಕಾಗುತ್ತೆ ಈರುಳ್ಳಿ ನಮ್ಮ ಜಿಲ್ಲೆನಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ ತೋಟಗಾರಿಕೆ ಬೆಳೆ ಏನಿದೆ ಅದರಲ್ಲಿ ಸರಿಸುಮಾರು ಒಂದು 600-700 ಹೆಕ್ಟೇರ್ ಡ್ಯಾಮೇಜ್ ಆಗ್ತಾ ಇದೆ ಅದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಆ ಲಾಸ್ನ ನಾವು ಡಿಕ್ಲೇರ್ ಮಾಡ್ತೀವಿ ತಮ್ಮ ಪ್ರೇಕ್ಷಕರು ರೈತ ಬಾಂಧವರು ಯಾರು ಇರ್ತಾರೆ ಯಾರು ಈರುಳ್ಳಿ ಬೆಳೀತಾ ಇದ್ದಾರೆ ಬೆಳಗಾವಿನಲ್ಲಿ ಅದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಇವತ್ತು ಹೇಳಲಿಕ್ಕೆ ಬಯಸುತ್ತೆ ಹೆಂಗಾಗೈತಿ ಉಳ್ಳಾಗಡ್ಡಿ ಜೂನ್ ತಿಂಗಳಿನಾಗ ಮಳೆ ಆಗಲ್ದ ಕಾರಣ ಹೊಸ ಉಳ್ಳಾಗಡ್ಡಿ ಏನು ಬರೋದೈತಿ ಎಲ್ಲ ಹರಿಗೆ ಹೋಗಿದಾವೆ ಮತ್ತು ಈಗ ಹಳಿ ಉಳ್ಳಾಗಡ್ಡಿ ಏನಾಗೈತಿ ವರ್ಷ ಕ್ರಾಪ್ ಚಲೋ ಬರ್ತಿತ್ತು ಆದರೆ ಈ ವರ್ಷ ಏನಾಗೈತಿ ಅದು ಡ್ಯಾಮೇಜ್ ಆಗೈತಿ ಡ್ಯಾಮೇಜ್ ಆಗೋದ್ರಿಂದ ಇವೆಲ್ಲ ಮಾರ್ಚ್ ಏಪ್ರಿಲ್ನಾಗ ಹಾರ್ವೆಸ್ಟ್ ಆಗಿ ಎಲ್ಲ ರೈತರು ಬಳತ ಹಾಕಿಡ್ತಾರೆ ಅವಾಗ ರೇಟ್ ಭಾಳ ಕಮ್ಮಿ ಇರ್ತೈತಂತ ಇನ್ನೂ ಒಂದು ಆಶೆಲೆ ಮುಂದೆ ರೇಟ್ ನಮಗೆ ಸಿಗ್ತೈತಿ ಅನ್ನೋ ಲೆಕ್ಕನಾಗ ಅವ್ರು ಇಡ್ತಾರೆ ರೈತರು ಆದರೆ ಈಗ ಏನಾಗೈತಿ ಈ ವರ್ಷ ಅವು ಹಳಿ ಮಾಲ್ ಏನು ಇಟ್ಟಿದ್ದಾರೆ ಸ್ಟಾಕ್ ಅವು ಕಾಡ್ಗಿ ಹಿಡಿದ ಡ್ಯಾಮೇಜ್ ಭಾಳ ಆಗತ್ತಾವ ಹಿಂಗಾಗೋದ್ರಿಂದ ಈಗ 2-3 ತಿಂಗಳದಿಂದ ಅವ್ರ ಬಳತ ಒಡೆದ ಥೊಡೆ ಮಾಲ್ ತಕ್ಕೋಂತ ಅದಾರ ಮತ್ತು ಈಗ ಏನಾಗೈತಿ ಹೊಸ ಮಾಲು ಡಿಲೇ ಆಗೋದ್ರಿಂದ ಈ ಹಳಿ ಮಾಲಿಗೆ ಒಮ್ಮೆಗಿಲ್ಲ ಈಗ ಒಂದು 8-10 ದಿವಸನಾಗ ಒಂದು 1500-2000 ರೂಪಾಯಿ ಮಾರ್ಕೆಟ್ ಜಂಪ್ ಆಗೈತಿ ಯಾಕಂದರೆ ಇದು ಉಳ್ಳಾಗಡ್ಡಿ ವ್ಯಾಪಾರ ಹೆಂಗೆ ಇರ್ತೈತಿ ರೀ ರೇಟ್ ಆಗೋದ ಡಿಮಾಂಡ ಸಪ್ಲೈ ಮ್ಯಾಗ ಇರ್ತೈತಿ ಮತ್ತು ಈಗ ಸದ್ಯಕ್ಕೆ ಸಪ್ಲೈನೂ ಸ್ವಲ್ಪ ಲಿಮಿಟೆಡೇ ಬರತೈತಿ ಆದರೂ ಇವತ್ತನ ಮತ್ತೊಂದು 400-500 ರೂಪಾಯಿ ಡೌನ್ ಆಯ್ತು ಯಾಕಂದ್ರೆ ಒಮ್ಗಿಲೇ ಸಪ್ಲೈ ಅಂದರೆ ಅರೈವಲ್ಸ್ ಹೆಚ್ಚಾಗೋದ್ರಿಂದ ಸ್ವಲ್ಪ ಹೆಚ್ಚಾಗೈತಿ ಖರೆ ರೇಟ್ ಏನು ಕಮ್ಮಿ ಆಗೋ ಚಾನ್ಸಸ್ ಇಲ್ಲ ಯಾಕಂದ್ರೆ ಮಾಲ್ ಹಿಂದೆ ಸಪ್ಲೈನೇ ಇಲ್ಲ ಮಾಲ್ ಇರೋದ್ರಿಂದ ಸ್ವಲ್ಪ ರೈತರಿಗೆ ಅನುಕೂಲ ಆಗೈತಿ ಯಾಕಂದ್ರೆ ಈಗ 2-3 ವರ್ಷದಿಂದ ರೈತರಿಗೆ ರೇಟೇ ಸಿಕ್ಕಿಲ್ಲ ಈಗ ಒಂದು ತಿಂಗಳನ್ಯಾಗ ಏನೋ ಒಂದು ಸ್ವಲ್ಪ ರೊಕ್ಕ ಮಾಡ್ಕೊಳತ್ತಾರ ಅವ್ರು ಸ್ವಲ್ಪ ಆಗತ್ತೈತೆ ರೊಕ್ಕ ಅವ್ರಿಗೆ ಇಷ್ಟ